ನಮಸ್ಕಾರ. ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬಿಗ್ ಬಾಸ್ ಈಗ ಆರಂಭ ಆಗಿ 2.2 ಆರಂಭ ಆಗಿದೆ. ಅಂದರೆ ಬಿಗ್ ಬಾಸ್ ಆರಂಭ ಆಗಿ ಇನ್ನ ಮೇಲೆ ಅಂದರೆ ಯಾವಾಗ ಈ ಸೆಮಿಫಿನಾಲೆ ಮುಗಿದಾದ ನಂತರ ಮತ್ತೆ ಶುರುವಾಗಿದೆಯಲ್ಲ 2.2, ಅಲ್ಲಿಂದ ಬಿಗ್ ಬಾಸ್ ಮನೆ ಎಲ್ಲೋ ಒಂದು ಕಡೆ ರಣರಂಗವಾಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ 3 ಜನ ಸ್ಪರ್ಧಿಗಳು ಬಂದಿರುವಂಥ ಹಿನ್ನೆಲೆಯಲ್ಲಿ ಆಟವೇ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಬಂದಿರುವಂಥ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಏನಿದ್ದಾರಲ್ಲ, ಅವರು ನೇರವಾಗಿ ಅಲ್ಲಿ ಪ್ರಮುಖವಾಗಿ ಜಾನ್ವಿ ಅವರನ್ನು ಮತ್ತು ಅಶ್ವಿನ್ ಗೌಡ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದ್ರಿಂದಾಗಿ ಇನ್ಮೇಲೆ ಆಟ ಮತ್ತಷ್ಟೇ ರೋಚಕತೆ ಇರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಈ 3 ಜನ ಅವರ ಆಟ ಹೇಗಿರುತ್ತೆ, ಆಮೇಲೆ ಪ್ರಮುಖವಾಗಿ ಕಾವ್ಯ ಅಂತ ಬಂದಾಗ ಗೆಲ್ಲಿಯವರ ಪ್ರೇಮ ಕಥೆ ವಿಚಾರ ಅಂತ ಬಂದಾಗ ಎಲ್ಲಿಯ ತನಕ ಬರುತ್ತೆ, ಮುಂದುವರಿಯುತ್ತಾ ಅಥವಾ ಮತ್ತೊಬ್ಬರು ಲವರ್ ಬಾಯ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಕಾವ್ಯ ಗೆಲ್ಲಿಯವರ ಬಿಟ್ಟು ಹೋಗ್ತಾ ಇದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಈ ವಾರ ಯಾವ ರೀತಿಯಾಗಿ ಇತ್ತು, ಅದರ ಜೊತೆಗೆ ಟಾಸ್ಕ್ ಯಾವ ರೀತಿಯಾಗಿದೆ, ಯಾಕಂದರೆ ಫೈನಲ್ ವೀಕ್ ಇರೋದ್ರಿಂದಾಗಿ ಯಾವುದೇ ರೀತಿಯ ಟಾಸ್ಕ್ ಇರಲಿಲ್ಲ. ಬಟ್ ಅದೇ ರೀತಿಯಾಗಿ ಇಡೀ ವಾರದ ಒಟ್ಟಾರೆಯಾಗಿ ಟಾಸ್ಕನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಎಲ್ಲ ಸ್ಪರ್ಧಿಗಳು ಯಾವ ರೀತಿಯಾಗಿ ಆಡಿದ್ದಾರೆ, ಯಾರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಇನ್ಮೇಲೆ ಆದರೂ ಜಾನ್ವಿ ಮತ್ತು ಅಶ್ವಿನ್ ಗೌಡ ಅವರು ಸರಿ ಹೋಗ್ತಾರೆ ಇಲ್ಲಿ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ನನ್ನ ಕಲೀಗ್ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ರಘುವೀರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ರಘು, ನೋಡ್ತಾ ಇದ್ರಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಆದ ನಂತರ ಒಂಥರ ಬಿಗ್ ಬಾಸ್ ಮನೆ ಅಂದರೆ ಹೀಗಿರಬೇಕು ಅನ್ನೋ ಥರ ಇದೆ. ಅಂದರೆ ಎಲ್ಲವೂ ಮಿಕ್ಸ್ ಆಗಿದೆ. ಈಗ ಕಾಮಿಡಿ ಕೂಡ ಬರ್ತಾ ಇದೆ ಗಿಲ್ಲಿಯಿಂದ, ಅದಾದ ನಂತರ ಟಾಸ್ಕ್ ಅಂತ ಬಂದಾಗ ಅಗ್ರೆಷನ್ ಕೂಡ ಇದೆ. ಹೌದು, ಏನು ಹೇಳ್ತೀರಿ? ನನ್ನ ಪ್ರಕಾರ ಇನ್ನು ಏನು 2.0 ಏನು ಸ್ಟಾರ್ಟ್ ಆಗಿದೆ ಅಲ್ಲ, ಚೆನ್ನಾಗೇ ಸ್ಟಾರ್ಟ್ ಆಗಿದೆ ಅನ್ಕೊತೀನಿ. ಅವ್ರು ಬಂದಿರೋ ಏನು 3 ವೈಲ್ಡ್ ಕಾರ್ಡ್ಗಳು ಅವರು ಅದ್ಭುತವಾಗಿ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಅವರು ಒಂದು ಹೊರಗಿಂದ ಏನು ನೋಡಿದ್ರಲ್ಲ 3 ವಾರ ಯಾವ ರೀತಿ ಆಟ ಆಡಿದ್ರು, ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಇತ್ತು. ಅಂದರೆ ಇವ್ರು ಯಾವ ರೀತಿ ಆಟ ಆಡ್ತಾರೆ, ಇವ್ರಿಗೆ ಯಾವ ರೀತಿ ಆಟ ಆಡಿದ್ದಾರೆ ಅದ್ರ ಬಗ್ಗೆ ಅವ್ರಿಗೊಂದು ಅರಿವಿದೆ. ಅದ್ರ ಮೇಲೆ ಅವ್ರು ಇಲ್ಲಿ ಬಂದು ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಕೊತೀನಿ. ಅವ್ರಿಗೆ ಏನಂತ ಹೇಳಿದ್ರೆ, ಅವರು ಯಾವ ರೀತಿ ಅಂದರೆ ನೇರವಾಗಿ ಬಂದು ಜಾನ್ವಿ ಅವ್ರನ್ನ ಅಶ್ವಿನಿ ಅವ್ರನ್ನ ಏನು 3ನೇ ವಾರದಲ್ಲಿ ಅವರು ರಕ್ಷಿತಾ ಅವರ ವಿರುದ್ಧ ನಡ್ಕೊಂಡ್ರಲ್ಲ, ಅದೆಲ್ಲೋ ಒಂದು ಕಡೆ ಜನರಿಗೂ ಅದು ಇಷ್ಟ ಆಗಿರ್ಲಿಲ್ಲ. ಅದನ್ನೇ ಇವರು ಇಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅನ್ಕೊಂತೀನಿ. ಯಾಕಂದ್ರೆ ಡೈರೆಕ್ಟ್ ಆಗಿ ಅವರು ನಾಮಿನೇಷನ್ ಇಂದ ಪಾರ್ ಮಾಡೋ ವಿಚಾರದಲ್ಲೂ ನೇರವಾಗಿ ಅವರು ಅಶ್ವಿನಿ ಗೌಡ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜಾನ್ವಿ ಅವರನ್ನ. ನನಗೆ ಯಾವುದೋ ಎಲ್ಲ ಒಂದು ಕಡೆ ಕರೆಕ್ಟ್ ಇದೆ ಅನ್ಕೊಂತೀನಿ. ಯಾಕಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವರಿಗೂ ಈ ಒಂದು ಅವರಿಗೊಂದು ಚಾರ್ಜ್ ಬೇಕಾಗುತ್ತೆ. ಯಾಕಂದ್ರೆ ಅವರು ಆ ಮನೆಯಲ್ಲಿ ತಾವೇ ಹೇಳಿರೋದ ಕರೆಕ್ಟ್ ಅನ್ನೋ ಒಂದು ರೀತಿಯಲ್ಲಿ ಇದ್ರು. ಒಂಥರ ಡಾಮಿನೇಟಿವ್ ಆಗಿ ಆಟನ ಆಡ್ತಿದ್ರು, ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಅದೇ ನಾವು ನೋಡಿದ್ವಲ್ಲ ಮೊದಲೇ ಏನು 2 ವಾರ ರಾಜಮಾತ ಅರಸಿ ಅಂತ ಅವರೇ ಒಂದು ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ, ಅದನ್ನೇ ಮುಂದುವರಿಸೋಕೆ ಹೋಗಿದ್ರು. ಎಲ್ಲ ಸ್ಟಾರ್ಟಿಂಗ್ ಡೇ ಇಂದನು ಈ ರಘು ಅವರು ಅಂತ ವೈಲ್ಡ್ ಕಾರ್ಡ್ ಅವರು ಅವರಿಗೊಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ, ಅಲ್ಲ ಆಡಕ್ಕೆ ಹೋದಾಗೂ ಅವಶ್ಯಕತೆ ಇರಲಿಲ್ಲ ಅನ್ಕೊಂತೀನಿ. ಅಶ್ವಿನಿ ಅವರು ಆ ರೀತಿಯಾಗಿ ಹೇಳೋದು ನಿಧಾನಕ್ಕೆ ಹೇಳ್ಬೋದಿತ್ತು. ಯಾಕಂದ್ರೆ ಆ ಒಂದು ವಿಷಯದಲ್ಲಿ ಎಲ್ಲರೂ ತಪ್ಪು ಮಾಡ್ತಾನೆ ಇದ್ದಾರೆ. ಇಂಗ್ಲಿಷ್ ಪದಗಳ ಬಳಕೆನ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ ಬಿಗ್ ಬಾಸ್ ಮನೆಯಲ್ಲಿ. ಎಲ್ಲೋ ಒಂದು ಕಡೆ ಅವರಲ್ಲಿ ಟ್ರಿಗರ್ ಮಾಡಿರೋದು ಸರಿಯಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅಶ್ವಿನಿ ಗೌಡ ಅವರಿಗೂ ಗೊತ್ತಿತ್ತು ಅವ್ರ ಮೇಲೆ ಅವರಿಗೆ ಅಲ್ಲಿ ತಾವನ್ನ ಗುರುತಿಸ್ಕೊಳ್ಳೋಕ್ಕೆ ಬೇಕಂತ ಅವರು ಅಲ್ಲಿ ಜಗಳ ಸ್ಟಾರ್ಟ್ ಮಾಡ್ಕೊಂಡ್ರು ಅನ್ಕೊಂತೀನಿ. ಮುಂದೆ ನೋಡೋಣ ಯಾವ ರೀತಿ ಇದೇ ರೀತಿ ಕಂಟಿನ್ಯೂ ಆಗುತ್ತಾ. 3 ಜನ ಏನು ಬಂದಿದ್ರಲ್ಲ ಸ್ಪರ್ಧಿಗಳು, ನಿಮ್ಗೆ ಏನು ಅನ್ಸುತ್ತೆ? ಓಕೆನಾ, ಬಿಗ್ ಬಾಸ್ ಮನೆಗೆ ಸೂಟ್ ಆಗ್ತಾರ? ನನಗೆಲ್ಲೋ ಒಂದು ಕಡೆ ಅವರು ಏನು ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಫಸ್ಟ್ ಡೇ ಜೋಶ್ ಇರುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಬರುತ್ತೆ ಅನ್ಕೊಂತೀನಿ. ಯಾಕಂದ್ರೆ ನಿನ್ನೆನೂ ನೋಡಿದ್ವಿ ನಾವು, ರಘು ಅವರು ಸ್ಟಾರ್ಟಿಂಗ್ ಏನು ಬಂದ್ರಲ್ಲ 1-2 ಗಂಟೆ ತನಕ ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವರು ಆಟನ. ಆದ್ರೆ ಎಲ್ಲೊಂದ್ ಕಡೆ ಸೈಲೆಂಟ್ ಆಗ್ಬಿಟ್ರು. ಮತ್ತೆ ಎಲ್ಲೋ ಸಾರಿ ಕೇಳಿದ್ರು ಅನ್ಕೊಂತೀನಿ. ನನಗದು ಸಾರಿ ಕೇಳುವಂತ ತಪ್ಪು ಅವ್ರು ಮಾಡಿಲ್ಲ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇಡೀ ಮನೆಯವ್ರ ಪರವಾಗಿ ಸಪೋರ್ಟಿಗೆ ನಿಂತು ಇವ್ರೆಲ್ಲೋ ಒಂದ್ ಕಡೆ ಹೋಗಿ ಸಾರಿ ಅನ್ನೋ ಒಂದು ಪದನ ಕೇಳೋ ಹಂತಕ್ಕೆ ಬಂದ್ಮೇಲೆ ನಮ್ಗನ್ಸ್ಬಿಡುತ್ತೆ ಇವ್ರೇನು 2 ತರ ಇದ್ದಾರೆ. ಅದನ್ನ ಆ ರಘು ಅವರನ್ನ ನಾವು ತಿಳ್ಕೊಳ್ಬೇಕಾ ಅಥವಾ ಈ ರಘು ಅವರ ಅಂತ ಯಾವ್ರಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಎಂಟ್ರಿ ಹೇಗಿತ್ತು ಅಂದ್ರೆ ಕರಿಬಸಪ್ಪ ತರ ಎಂಟ್ರಿ, ಕರಿಬಸಪ್ಪ ಹೆಂಗೆ ಎಂಟ್ರಿ ಕೊಟ್ಟಿದ್ರು ಅದೇ ರೀತಿ ಹೇಗಿತ್ತು, ಫುಲ್ ಜೋಶಲ್ಲಿ ಬಂದಿದ್ರು. ಅದು ಮತ್ತೆ ಮೊದಲೇ ದಿನನೇ ಅಶ್ವಿನಿ ಗೌಡ ಅವರನ್ನ ಹಾಗೆ ಪಳಗ್ಸಕ್ ಯಾರ ಹತ್ರನೂ ಆಗ್ತಾ ಇರ್ಲಿಲ್ಲ, ಅವರನ್ನೇ ಎದುರಿಸಿದ್ರು. ಎಲ್ಲೋ ಒಂದು ಕಡೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಮೊದಲೇ ದಿನನೇ ಅಶ್ವಿನಿ ಅವರ ಮಾತಿಗೆ ಬಗ್ಲೇ ಇಲ್ಲ ಅನ್ಕೊಂತೀನಿ. ಆದರೆ ಎಲ್ಲೊಂದು ಕಡೆ ಅವ್ರು ಹಿಂದುಳ್ಕೊಂಡ್ರು. ಅದೇ ರೀತಿ ಮತ್ತೆ ಇವರು ಸೂರಜ್ ಅವರು ಏನಂದ್ರೆ ಡೈರೆಕ್ಟ್ ಆಗಿ ಅವರೇ ಹೇಳ್ಕೊಂಡ್ಬಿಟ್ರು, ನಮಗೆ ಕ್ಯಾಮ್ರಾ ಫಿಯರ್ ಇದೆ, ಫಸ್ಟ್ ಟೈಮ್ ಕ್ಯಾಮ್ರಾನ ಈ ಥರ
ಎದುರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಅವರು ಧನುಷ್ ಅವರು ಮತ್ತೆ ಅಭಿಷೇಕ್ ಅವ್ರ ಕಡೆ ಹೇಳ್ತಾ ಇದ್ದಾರೆ. ಅವ್ರದ್ದು ಏನು ಹೆದರಿಕೆ ಏನಿದೆ ಅಲ್ಲ ಅದನ್ನ ಮನೆಯವ್ರ ಹತ್ರ ವ್ಯಕ್ತಪಡಿಸ್ಕೊಂಡ್ರೆ ಮುಂದಿನ ದಿನಗಳ ಅದೇ ಮುಳುವಾಗುತ್ತೆ. ಯಾಕಂದ್ರೆ ಅಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗಿ ಆಟ ಬಂದಾಗ ಅದನ್ನ ಅವ್ರು ಬಳಸ್ಕೊಳ್ಬೋದು ಅನ್ಕೊಂತೀನಿ. ಯಾಕಂದ್ರೆ ನಾಮಿನೇಷನ್ಗೆ ಒಂದು ರೀಸನ್ ಆಗು ಅದನ್ನ ಕನ್ಸಿಡರ್ ಮಾಡ್ಬೋದು ಅನ್ಕೊಂತೀನಿ. ಎಲ್ಲೋ ಒಂದ್ ಕಡೆ ರೀಶಾ ಅವರು ಚೆನ್ನಾಗಿ ಆಟ ಸ್ಟಾರ್ಟ್ ಮಾಡಿದ್ದಾರೆ. ಅವರು ಮೊದಲೇ ಸ್ಟಾರ್ಟಿಂಗ್ ಯಾವ ರೀತಿ ಆಟನ ಕಂಟಿನ್ಯೂ ಇತ್ತಲ್ಲ, ಸೆಕೆಂಡ್ ಏನೋ ಅದೇ ಆಟನ ಕಂಟಿನ್ಯೂ ಮಾಡಿದ್ದಾರೆ ಅನ್ಕೊಂತೀನಿ. ಕರೆಕ್ಟ್ ಆದ ಡಿಸಿಷನ್ ತಗೊಂಡ್ರು. ಎಲ್ಲೋ ಒಂದ್ ಕಡೆ ಅವರು ಗಿಲ್ಲಿ ಅವ್ರ ಜೊತೆ ಒಳ್ಳೆ ಒಡನಾಟ ಇದ್ರೂ ಸಹಿತ ಅವರನ್ನ ಅವರು ಸೇಫ್ ಮಾಡಿಲ್ಲ. ಯಾರಿಗೆ ಬೇಕು ಅವರಿಗೆ ಏನ್ ಕರೆಕ್ಟ್ ಡಿಸಿಷನ್ ತಗೊಳ್ಬೇಕು ಅದನ್ನೇ ಡಿಸಿಷನ್ ತಗೊಂಡ್ರು ಅನ್ಕೊಂತೀನಿ. ಆಮೇಲೆ ಬಿಗ್ ಬಾಸ್ ಈಗ ಆರಂಭ ಆಗಿ 4ನೇ ವಾರಕ್ಕೆ ಕಾಲಿಟ್ಟಿದೆ. ಆಲ್ಮೋಸ್ಟ್ ಅಲ್ಲಿ 1 ತಿಂಗಳಾಗಕ್ಕೆ ಬಂತು. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಡೇ 1 ಇಲ್ಲಿಯ ತನಕ ನಿಯತ್ತಾಗಿರೋರು, ಅಂದರೆ ಚೆನ್ನಾಗಿ ಆಡ್ತಾ ಇರೋರು ಆಗಿರ್ಬೋದು, ಅಥವಾ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡೇ ಇರೋರು ಡೇ 1 ಹಾಗೇ ಇದ್ದಾರೆ ಅನ್ನೋದಾದ್ರೆ ಯಾರು? ನನ್ನ ಪ್ರಕಾರ ಅದೇ ಹೇಳಕ್ ಬಂದ್ರೆ ಗಿಲ್ಲಿ ನಟ ಅವರು, ಕಾವ್ಯ ಅವರು, ರಕ್ಷಿತಾ ಅವರು, ಇವ್ರು 3 ಜನದ ಆಟ ನನಗೆ ಭಾಳ ಇಷ್ಟ ಆಗಿದೆ. ಇವ್ರು 3 ಜನ ಆಟನ ನಾನು ಚೆನ್ನಾಗಿ ನನಗೆ ಅನಿಸ್ತಾ ಇದೆ. ಇವ್ರು 3 ಜನ ರಿಯಲ್ ಆಗಿದ್ದಾರೆ. ಅದೇ ರೀತಿನ ಆಟ ಆಡ್ಕೊಂಡು ಹೋದ್ರೆ ಅವರು ಮುಂದೆ ತನಕ ಹೋಗ್ತಾರೆ ಅನ್ಕೊಂತೀನಿ. ಮತ್ತೆ ಧನುಷ್ ಅವರು, ಅಭಿಷೇಕ್ ಅವರು ಟಾಸ್ಕ್ ಅಂತ ವಿಚಾರ ಬಂದಾಗ ಮಾತ್ರ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅದ್ರ ಹೊರತುಪಡಿಸಿ ಅವ್ರ ಮನೆಯಲ್ಲಿ ಯಾವುದೇ ಯಾವುದೇ ಒಂದು ಇದರಲ್ಲೂ ತೊಡಸ್ಕೊಳ್ಳಲ್ಲ. ಯಾವುದೇ ಒಂದು ವಿಷಯ ನಮ್ಗೆ ಯಾಕೆ ಬೇಕನ್ನೋ ಒಂದು ಇದ್ರ ಮನೋಭಾವದಲ್ಲಿ ಹಿಂದುಳ್ಕೊಳ್ತಾ ಇದ್ದಾರೆ ಅನಿಸ್ತಾ ಇದೆ. ಅದೇ ರೀತಿ ಬಂದ್ರೆ ಸ್ಪಂದನ, ರಾಶಿಕಾ ಇವರೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವೊಂದಿಷ್ಟು ಸೀಮಿತ ಟೈಮಲ್ಲಿ ಬಂದು ನಮಗೆ ಬೇಕಾದ ಟೈಮಲ್ಲಿ, ಅಥವಾ ಸುದೀಪ್ ಸರ್ ಬಂದು ಶನಿವಾರ ಏನು ಕ್ಲಾಸ್ ತಗೊಂಡು ಹೋಗಿರ್ತಾರಲ್ಲ, ಮಂಡೇ ತನಕ ಅವರು ಒಂದು ಹವಾನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅದಾದ ನಂತರ ಮತ್ತೆ ಮಂಗಳವಾರ ಯಥಾಸ್ಥಿತಿಗೆ ಮತ್ತೆ ಅವ್ರ ಕಂಫರ್ಟ್ ಝೋನಲ್ಲೇ ಕಳೆದೋಗ್ಬಿಡ್ತಾರೆ ಅನ್ಕೊಂತೀನಿ. ಅದೇ ರೀತಿ ಧ್ರುವಂತ್ ಅವರಿಗೆ ಪದೇ ಅವರಿಗೆ ಒಂದು ವಾರ್ನಿಂಗ್ ಮಾಡ್ತಾನೆ ಇದ್ದಾರೆ. ನೀವು ಸಿಂಪತಿಗಾಗಿ ಆಟ ಆಡ್ತಿದ್ದೀರಾ, ಅಥವಾ ನೀವು ಏನೋ ಒಂಥರ ಅವರಿಗೆ ಒಂದು ಕ್ಲಾಸ್ ತಗೊಂಡಾದ್ರು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಸಂದರ್ಭದಲ್ಲಿ ಯಾರೋ ಒಂದು ಸಹಾಯ ಮಾಡಿದ್ರು ಅದನ್ನು ಅವ್ರು ಕೇಳೋ ಸ್ಥಿತಿಯಲ್ಲಿ ಇಲ್ಲ ಅನ್ಕೊಂತೀನಿ. ಯಥಾ ಪ್ರಕಾರ ಮತ್ತೆ ತಾನು ಮಾಡಿರೋದೇ ಕರೆಕ್ಟ್ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಅದೆಲ್ಲೋ ಒಂದು ಕಡೆ ಸರಿ ಅನ್ನಲ್ಲ ಅನ್ಕೊಂತೀನಿ. ಇನ್ನು ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಮತ್ತೆ ಸುಧೀರ್ ಅವರು, ಇವ್ರು 3 ಜನ ವಿಚಾರಕ್ಕೆ ಬಂದ್ರೆ ಅವ್ರ ಆಟದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎಲ್ಲಾನು ಓಕೆ, ಬಟ್ ಒಂಥರ ನೆಗೆಟಿವ್ ಆಗಿ ಕಂಫರ್ಟ್ ಝೋನ್ ಇದೆ ಅಂತ ಅನ್ಸಿದೆ ಅಲ್ಲ? ಹೌದು, ಅಂದ್ರೆ 3 ಜನದ ಕಂಫರ್ಟ್ ಝೋನ್ ಇದೆ, ಒಬ್ಬೊಬ್ಬರನ್ನ ಬಿಟ್ಕೊಡ್ತಾ ಇಲ್ಲ. ಮೊನ್ನೆ ನೋಡಿದ್ವಿ, ಅದು ಒಂಥರ ಅನ್ಫೇರ್ ಡಿಸಿಷನ್ ಅನಿಸ್ತು. ಯಾಕಂದ್ರೆ ಒಬ್ಬರನ್ನ ಸೇಫ್ ಮಾಡಬೇಕಾದ ಸಂದರ್ಭದಲ್ಲಿ ಜಾನ್ವಿ ಅವರನ್ನ ಸೇಫ್ ಮಾಡ್ತಾರೆ. ಅಲ್ಲಿ ಒಂದ್ ಕಡೆ ಕಾಕ್ರೋಚ್ ಸುಧೀರ್ ಅವರು ಬೇಕು ಅಂತಾನೆ ಜಾನ್ವಿ ಅವರನ್ನ ಸೇಫ್ ಮಾಡಿದ್ರು ಅನ್ಕೊಂತೀನಿ. ಅದನ್ನ ಅಶ್ವಿನಿ ಅವರನ್ನ ಓಲೈಸಕ್ಕೆ ಪಕ್ಕ ಗೊತ್ತಿತ್ತು, ಹಂಗಾಗಿ ಅವ್ರ ಕೊನೆಗೆ ಅವ್ರ ಡಿಸಿಷನ್ ಇತ್ತು. ಹೌದು, ಅಲ್ಲಿ ಅವ್ರ ಡಿಸಿಷನ್ ಅನ್ನ ಹೇಳಿರ್ಲಿಲ್ಲ. ಅವ್ರ ಕೊನೆಗೆ ಅವ್ರು ಸೇಫ್ ಮಾಡಿರೋದು ಜಾನ್ವಿಗೆ ಅನ್ಕೊಂತೀನಿ. ಯಾಕಂದ್ರೆ ನಮ್ಗೆ ನೋಡ್ತಾ ಇದ್ದೀವಿ, ಅದು ಗೊತ್ತಿದ್ದು, ಪ್ಲಾನ್ ಮಾಡ್ಕೊಂಡೇ ಮಾಡಿರೋದಕ್ಕೆ ಅವರು ಆರಂಭದಲ್ಲಿ ಹೇಳಿಲ್ಲ ಕೊನೆಗೆ ಜಾನ್ವಿ ಹೆಸರೇ ತಗೊಳ್ತೀವಿ ಅನ್ನೋದಕ್ಕೆ. ಆಮೇಲೆ ಬೇರೆಯವ್ರನ್ನ ಬಿಟ್ಟು ಕೊನೆಗೆ ಅವ್ರ ಜಾನ್ವಿ ಹೆಸರು ತಗೊಳ್ಳಿ. ಇನ್ನು 3 ಜನ ಅಲ್ಲಿ ವಿಫಲರಾದ್ರ ಅನ್ಕೊಂತೀನಿ. ಅವ್ರಿಗೆ ಏನೊಂದು ಚಾನ್ಸ್ ಇತ್ತಲ್ಲ, ಅವರಿಗೂ ಒಬ್ರು ನಮ್ಮ ಮನೆಗೆ ಮುಂದಿನ ಯಾರ ಅವಶ್ಯಕತೆ ಬೀಳ್ತಾರೆ, ಮುಂದೆ ನಮಗೆ ಇವ್ರಿಗೊಬ್ರಿಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಮುಂದೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ವಿಚಾರನೂ ಮಾಡಬೇಕಿತ್ತು. ಎಲ್ಲೋ ಒಂದ್ ಕಡೆ ಜಾನ್ವಿ ಅವ್ರಿಗೆ ಕೊಟ್ಟಿರೋದು ಸರಿಯಲ್ಲ ಅನ್ಕೊಂತೀನಿ ಆ ಒಂದು ಟೈಮಲ್ಲಿ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಜಾನ್ವಿ ಅವರು ಇವ್ರಿಗೆ ಸಪೋರ್ಟ್ ಇವ್ರಿಗೆ ಅಕಸ್ಮಾತ್ ಒಂದು ಇಮ್ಯುನಿಟಿ ಪವರ್ ಏನೋ ಕೊಡಬೇಕಾದಾಗ ಇವ್ರು 3 ಜನಕ್ಕೆ ಅವ್ರು ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಮಾಡ್ಬೇಕಾಗಿರೋದು ಅಶ್ವಿನಿಗೆ. ಯಾಕಂದ್ರೆ ಅವ್ರು ಅಶ್ವಿನಿ ಜೊತೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಮತ್ತು ಅವ್ರ ಜೊತೆನೆ ಒಡನಾಟನೂ ಇದೆ. ಸಪೋರ್ಟ್ ಮಾಡೋ ಏನು ಸಮಯ ಬಂದ್ರೆ ಜಾನ್ವಿ ಅವರು ಅಶ್ವಿನಿಗೆ ಮಾಡ್ತಾರೆ, ಇವ್ರು 3 ಜನಕ್ಕೆ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಇವ್ರು 3 ಜನಕ್ಕೆ ಯಾರು ಹತ್ರದಲ್ಲಿ ಇರ್ತಾರೆ, ಇವರಿಗೆ ಮುಂದೆ ಎಲ್ಲ ಹೆಲ್ಪ್ ಆಗ್ಬೋದು, ಅವರನ್ನ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿ. ಈಗ ಇಬ್ಬರಿಗೂ ಅಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಇಬ್ಬರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಸುತ್ತೆ, ತಮ್ಮ ತಪ್ಪಿನ ಬಗ್ಗೆ ಅರಿವು ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ವೈಲ್ಡ್ ಕಾರ್ಡ್ ಮುಖಾಂತರ ಏನೇನು ಹೊರಗಡೆ ಯಾವ ರೀತಿಯಾಗಿ ಅವ್ರನ್ನ ನೋಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಆದ್ರೂ ಸರಿ ಹೋಗುತ್ತಾ ಹೇಗೆ ಇಬ್ರು? ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸುದೀಪ್ ಸರ್ ಏನು ಹೇಳಿದ್ರಲ್ಲ, ಬುಡಾನೇ ಸರಿ ಇಲ್ಲ ಅಂದಮೇಲೆ ಮರ ಹೇಗೆ ಸರಿ ಇರುತ್ತೆ ಅಂತ ಕೇಳಿದ್ರಲ್ಲ, ನನಗೂ ಹೌದು ಅವ್ರು ತಪ್ಪಿದೆ. ಸುದೀಪ್ ಸರೇ ಒಂದು ಹೇಳ್ತಾರೆ ನೀವು ಮಾಡಿರೋದು ತಪ್ಪು ಅನ್ನೋ ಒಂದು ಬರದಲ್ಲಿ ಅವ್ರಿಗೆ ಹೇಳಿರ್ತಾರೆ. ಅದನ್ನು ಕೂಡ ಅವರು ನಿನ್ನೆ ತನಕನೂ ಅದೇ ಹೇಳ್ತಿದ್ದಾರೆ ಗಿಲ್ಲಿ ನಟ ಅವರಿಗೆ, ನೀವು ನನ್ನಿಂದ ನಿನಗೆ ಕಿಚ್ಚನ ಚಪ್ಪಾಳಿ ಸಿಗ್ತಾ ಇದೆ, ನಿನಗೆ ನೀನು ಯಾವ್ದು ರೀತಿಯಲ್ಲಿ ನಿನಗೆ ಆಟ ಆಡಿ ನಿನಗೆ ಬಂದಿದ್ದಲ್ಲ, ನಿನಗೆ ಫ್ರೀಯಾಗಿ ಕಿಚ್ಚನ ಚಪ್ಪಾಳೆ ಬಂದಿದೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನಮ್ಮಿಂದ ನಿಮಗೆ ಸಿಕ್ಕಿದೆ ಅಂದ್ರೆ ಇವ್ರು ಮಾಡಿರೋ ತಪ್ಪಿಂದ ಇವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗೋದಿದ್ರೆ ಇವ್ರು ಯಾಕೆ ತಪ್ಪು ಮಾಡ್ಬೇಕು ಅನ್ಕೊಂತೀನಿ. ಅವರಿಗೆ ತಾವು ಮಾಡಿರೋ ತಪ್ಪನ್ನ ಸರಿಯಾಗಿ ಅರಿವು ಅವ್ರಿಗೆ ಇನ್ನೂ ತನಕ ಮೂಡಿಲ್ಲ ಅನ್ಕೊಂತೀನಿ. ಎಲ್ಲೊಂದ್ ಕಡೆ ಅಲ್ಲೂ ಸುದೀಪ್ ಸರ್ ಹೇಳಿದ್ರು ಅವ್ರಿಗೊಂದು ಪಶ್ಚಾತ್ತಾಪದ ಫೀಲು ಇರ್ಲಿಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಹೋಗಿ ನಿನ್ನೆ ಹತ್ರು ಅನ್ಸುತ್ತೆ ಜಾನ್ವಿ ಅವರು. ಹೌದು, ನಿನ್ನೆಗೆ ಹತ್ರು. ಯಾಕಂದ್ರೆ ಅವ್ರು ಇಷ್ಟು ದಿನ ನಾನೇನ್ ಹೇಳ್ತೀನಿ, ತಪ್ಪು ನಡೆದ ಜಾಗದಲ್ಲಿ ಅವ್ರು ನಿನ್ನೆನೂ ಅದೇ ಒಂದು ಮಾತು ಹೇಳ್ತಾರೆ,
ನನಗೆ ಅವ್ರು ಹತ್ತಿದ್ದು ಗೊತ್ತಿತ್ತು ಆದ್ರೂ ನಾನು ಹಾಗೆ ಮಾಡಿದೆ ಅಂದ್ರೆ ತಪ್ಪಲ್ಲ. ಅಂದ್ರೆ ಅಲ್ಲೇ ಒಂದು ಸಮಯದಲ್ಲಿ ಒಬ್ಳು ಹುಡುಗಿಗೆ ಅನ್ಯಾಯ ಆಗ್ತಿದೆ, ನಾವು ಮಾಡಿರೋದು ಹರ್ಟ್ ಆಗ್ತಿದೆ ಅಂದಮೇಲೆ ಅಲ್ಲೇ ಒಂದು ಸಾರಿ ಕೇಳಿದ್ರೆ ನನಗೆ ಅಲ್ಲೇ ಅವ್ರು ದೊಡ್ಡವ್ರು ಅಂತಿದ್ರು. ಆದ್ರೆ ಅವ್ರು ಮಾಡಿರೋದು ಸರಿಯಲ್ಲ ಅನ್ಕೊಂತೀನಿ. ಹೌದು, ಈಗ ಲೇಟಾಗಿ ರಿಯಲೈಸ್ ಆಗಿದೆ, ಇನ್ನಾದ್ರೂ ಸರಿಯಾಗಿ ತಿದ್ಕೊಳ್ಬೇಕು ಅನ್ಕೊಂತೀನಿ, ಮತ್ತೆ ಅದನ್ನೇ ರಿಪೀಟ್ ಮಾಡಬಾರ್ದು ಅನ್ಕೊಂತೀನಿ. ಈಗ ಮನೆಯಲ್ಲಿ ಲವರ್ ಬಾಯ್ ಗಿಲ್ಲಿನಾ ಅಥವಾ ಸೂರಜ? ನನ್ನ ಪ್ರಕಾರ ಗಿಲ್ಲಿ ನಟನೆ ಅನ್ಕೊಂತೇನೆ. ಸೂರಜ್ ಓಕೆ, ಅವರು ಚೆನ್ನಾಗಿದ್ದಾರೆ, ಹುಡುಗಿರು ಅವ್ರಿಗೆ ನೋಡ್ತಾ ಇದ್ದಾರೆ, ಬಟ್ ಅದಷ್ಟೇ ಆಟ ಅಲ್ಲ. ಅಲ್ಲಿ ಗಿಲ್ಲಿ ತರ ಎಲ್ಲ ಕಂಪ್ಲೀಟ್ ಮಸಾಲ ಬೇಕಾಗಿರುತ್ತೆ. ಆ ಒಂದು ಕಂಪ್ಲೀಟ್ ಮಸಾಲ ನಮ್ಮ ಗಿಲ್ಲಿ ನಟ ಅವ್ರ ಹತ್ರ ಇದೆ. ಅವ್ರು ಏನ್ ಎಂಟರ್ಟೈನಿಂಗ್ ಆಗಿ ಕೊಡ್ಬೇಕಲ್ಲ ಜನರಿಗೆ, ಆ ಒಂದು ಬರದಲ್ಲಿ ಅವ್ರಿಗೆ ಹಿಂದೆ ಬೀಳೋ ಚಾನ್ಸ್ ಇಲ್ಲ ಅನ್ಕೊಂತೀನಿ. ಅವರಿಗೆ ಹುಡುಗಿರನ್ನ ಎಂಟರ್ಟೈನಿಂಗ್ ಆಗಿ ಇಡೋದು, ಅವರಿಗೆ ಒಂಥರ ಫ್ಲರ್ಟ್ ಮಾಡೋ ರೀತಿಯಾಗಿರ್ಲಿ, ಚೆನ್ನಾಗಿ ಅವ್ರ ಆಟ ಆಡ್ತಾ ಇದ್ದಾರೆ. ನನ್ಗಂತೂ ಗಿಲ್ಲಿ ನಟನೇ ಲವರ್ ಬಾಯ್ ತರ ಕಾಣ್ತಾ ಇದ್ದಾನೆ ಅನ್ಸುತ್ತೆ. ಆಮೇಲೆ ಈಗ ಹೊಸಬರು ಬಂದ ಮೇಲೆ ಕಾವ್ಯ ಅವ್ರನ್ನ ಬಿಟ್ಟಿರೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಯಾವುದೇ ಸೀಸನ್ ಆಗಿಲ್ಲ, ಒಂದೊಂದು ಸೀಸನ್ಗೆ ಒಂದೊಂದು ಹುಡುಗಿ ಅವ್ರ ಜೊತೆ ಇರೋ ತರಾನೇ ಇದ್ದಾರೆ. ಅಂದ್ರೆ ಸ್ಟ್ಯಾಂಡ್ ಆಗ್ತಾ ಇಲ್ಲ ಗಿಲ್ಲಿ. ಈಗ ಜೊತೆಲಿ ಒಬ್ರು ಪಾರ್ಟ್ನರ್ ಅಂತ ಬಂದಾಗ, ಲವರ್ಸ್ ಅಂತಲ್ಲ, ಒಟ್ಟಿನಲ್ಲಿ ಪಾರ್ಟ್ನರ್ ಅಥವಾ ಒಂದು ಕಂಫರ್ಟೇಬಲ್ ಫೀಲ್ ಅಂತ ಅಂದ್ಕೊಳ್ಳೋಣ. ಒಬ್ಬರ ಜೊತೆ ಇರಲ್ಲ. ಈಗ ಹೊಸಬರು ಹೊಸ ಲೇಡಿ ಬಂದಿರುವಂಥ ಹಿನ್ನೆಲೆ ಅವ್ರ ಜೊತೆ ಓಡಾಡೋದು, ಆಮೇಲೆ ಕಾವ್ಯನ ಬಿಡೋದು. ಸೊ ಇದೆಲ್ಲ ಒಂದ್ ಕಡೆ ಹೊರಗಡೆ ಏನಿಸ್ಬಿಡುತ್ತೆ ಅಂದ್ರೆ ಒಂಥರ ಬೇಡ, ಅದು ಬೇರೆ ತರ ವರ್ಡನ್ನ ಬಳಸ್ತಾರೆ ಅದನ್ನ. ಸೊ ಹಂಗಾಗಿ ಹೊರಗಡೆ ನೋಡೋರಿಗೆ ಏನಿಸುತ್ತೆ, ಇದು ಕಂಟೆಂಟಾ ಅಥವಾ ನಿಜವಾಗ್ಲೂ ಕೂಡ ಈ ರೀತಿ ಫ್ಲರ್ಟ್ ಮಾಡ್ತಾರ ಅಥವಾ ಬೇಕಂತಲೇ ಈ ರೀತಿಯ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಹಿಂಗ್ ಮಾಡ್ತಿದಾರ ಅಂತ ಅನ್ಸ್ಬಿಡಲ್ವಾ? ಇಲ್ಲ, ನನಗೆ ಆ ರೀತಿ ಅನಿಸಿಲ್ಲ. ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಡೇ ಇಂದಾನು ನನಗೆ ಅವ್ರು ಒಂದು ಫನ್ ವೇದಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಹೊರತು ರಿಯಲ್ ಆಗಿ ಫನ್ ಅಂದ್ರೆ ಮತ್ತೆ ಯಾಕೆ ಇನ್ನೋಸೆಂಟ್ ತರ ತೋರಿಸೋದು, ನಾನು ಲವ್ ಮಾಡ್ತೀನಿ ಅನ್ನೋ ತರ ತೋರಿಸೋದು ಯಾಕೆ? ನೀವು ಹೊರಗಡೆ ನೋಡಿದ್ರಿ ಎಷ್ಟೋ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಮಾಡಿದಾರೆ, ಅಲ್ಲಿ ಒಬ್ರು ಯಾರನ್ನೋ ಚುಡಾಯಿಸೋದು ಅಥವಾ ಫ್ಲರ್ಟಿಂಗ್ ಮಾಡೋದು ಅದೆಲ್ಲವನ್ನು ಮಾಡ್ತಾ ಇದ್ರು. ಅಲ್ಲಿ ಹೆಂಗ್ ಮಾಡ್ತಾ ಇದ್ರು ಅಂದ್ರೆ ಲವ್ ಮಾಡೋ ತರಾನೇ ಫೀಲ್ ಬರ್ತಾ ಇತ್ತು. ಹೌದು, ಕರೆಕ್ಟ್ ಅಲ್ವಾ? ಹೌದು ಹೌದು. ಮತ್ತೆ ಎಲ್ಲ ಹಂಗಾದ್ರೆ ಮತ್ತೆ ಯಾರು ನಂಬಬೇಕು ಅಂತ ಅದೇ ನಾನು ಹೇಳಕ್ ಬರ್ತಿದ್ದೀನಿ. ಏನಂದ್ರೆ ಅವ್ರು ಮಾಡ್ತಾ ಬಂದಿರೋದೇ ಹಾಗೆ. ಅಂದ್ರೆ ಒಬ್ರನ್ನೇ ನಾನು ಸ್ಟ್ಯಾಂಡ್ ಮಾಡಬಾರ್ದು, ಅಂದ್ರೆ ನಾನು ಇರೋದು ಹಂಗೆ ಅಂತ ಹೇಳ್ಬೇಕು, ಸುಮ್ಮನೆ ಪ್ರೀತಿ ತೋರಿಸೋದ್ರ ನಾಟಕ ಆಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಅದು ನಾಟಕ ಅಂತ ಹೇಳಕ್ ಬಂದ್ರೆ ಅವ್ರಿಗೆ ಏನಂದ್ರೆ ಅದರಲ್ಲಿ ಒಂಥರ ಫನ್, ಅದರಲ್ಲಿ ಎಂಟರ್ಟೈನಿಂಗ್ ಕೊಡ್ತಾರೆ. ಯಾಕಂದ್ರೆ ನಾವು ನೋಡಿದ್ವಿ ಅವ್ರ ಹಿಂದಿನ ಶೋಗಳಲ್ಲೂ ಅದೇ ರೀತಿ ಮಾಡ್ಕೊಂತ ಇದ್ದಾರೆ, ಜನನ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂತ ಇದ್ದಾರೆ, ಮತ್ತೆ ಅದರಿಂದ ಜನರಿಗೂ ಎಂಟರ್ಟೈನಿಂಗ್ ಆಗಿ ಕಾಣ್ತಾ ಇದೆ. ಅವ್ರು ಒಂಥರ ಫ್ಲರ್ಟ್ ಮಾಡೋದಾಗಿರ್ಲಿ, ಅದರಲ್ಲೇ ಅವರೊಂದು ಕಾಮಿಡಿ ವೇನ ತಗೊಂಡು ಹೋಗ್ತಾರೆ. ಅದನ್ನ ಇರಬಹುದು, ಬಟ್ ನಾನು ಹೇಳೋದು ಯಾರು ಎಮೋಷನಲ್ ಜೊತೆ ಆಟ ಆಡಬಾರ್ದು ಅಂತ ಹೇಳಿ, ಎಮೋಷನಲ್ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಕಾವ್ಯನ ನೋಡಿದೆ ನಾನು ಕೆಲವೊಂದು ಸೀನ್ಗಳಲ್ಲಿ, ಹೊಸಬ್ರು ಏನ್ ಲೇಡಿ ಬಂದಿದಾರಲ್ಲ ಅವ್ರ ಜೊತೆ ಓಡಾಡುವಾಗ ಅವ್ರು ನೋಡುವಂತ ರಿಯಾಕ್ಷನ್ ನೋಡೋದ್ರಲ್ಲೇ ಗೊತ್ತಾಗತ್ತೆ. ಆಮೇಲೆ ತಲೆ ಕೆಟ್ಟೋಗಿ ಇದು ರಾಖಿ ಕಟ್ಟಕ್ಕೂ ಕೂಡ ಮುಂದಾಗಿದ್ರು. ಸೊ ಆತರ ಯಾರು ಎಮೋಷನಲ್ ಜೊತೆ ಆಟ ಆಡಬಾರ್ದು ಅಂತ ಹೇಳ್ತಾ ಇರೋದು. ನೀವು ಪಬ್ಲಿಕ್ ಆಗಿ ಹೇಳ್ತೀರಿ ಕಾವು ಅಂತ ಪ್ರೀತಿಯಿಂದ ಮಾತಾಡ್ತೀರಿ, ನನ್ನ ಸರ್ವಸ್ ಅಥವಾ ಲವರ್ ತರಾನೇ ಮಾತಾಡ್ತೀರಿ. ಈಗ ಯಾರೋ ಬಂದಂತ ಅವ್ರ ಜೊತೆ ಓಡಾಡ್ತೀರಿ, ಬಟ್ ಇದು ಸರಿ ಅನ್ಸಲ್ಲ. ಹೌದಾ? ಇಲ್ಲ, ಕಾವ್ಯ ಅವರು ಇದ್ರಲ್ಲೇ ಇದ್ದಾರೆ ಅನ್ಕೊಂತೀನಿ. ಅವರಿಗೂ ಏನು ಅಷ್ಟೇನು ಅವ್ರ ಮನ್ಸೇನು ಅವ್ರ ಗಿಲ್ಲಿ ಮೇಲಿಲ್ಲ, ಅವರಿಗೂ ಗೊತ್ತಿದೆ, ಫನ್ ಆಗಿ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಎಷ್ಟು ಸಲ ಗಿಲ್ಲಿ ಅವ್ರ ಹಿಂದೆ ಹೋದ್ರು, ಅವರು ಒಂಥರ ಬೇಡ ಅನ್ನೋ ರೀತಿಲಿ ಎಷ್ಟು ಬೇಕು ಅಷ್ಟು ಒಂದು ಹದ್ಬಸ್ತಲ್ಲಿ ಎಷ್ಟು ಇಡಬೇಕೋ ಅಷ್ಟು ಇಡ್ತಾ ಇದ್ದಾರೆ ನಾನೇ ಅನ್ಕೊಂತೀನಿ. ಕಾವ್ಯ ಅವರು ಓವರ್ ಆಗಿ ಎಲ್ಲೋ ಅವ್ರಿಗೆ ಹಚ್ಕೊಳೋದು ಇಲ್ಲ ಅನ್ಕೊಂತೀನಿ. ಬಟ್ ಅವ್ರಿಗೇನು ಒಂಥರ ಎಂಟರ್ಟೈನಿಂಗ್ ಆಗಿ ಅವರಿಗೆ ಎಲ್ಲೋ ಒಂದ್ ಕಡೆ, ಈಗ ಇವ್ರು ಗಿಲ್ಲಿ ನಟನು ಅವ್ರ ಹಿಂದೆ ಹೋಗ್ತಾರಲ್ಲ, ಅವರಿಗೂ ಎಲ್ಲೋ ಬ್ಯಾಡ್ ಫೀಲ್ ಮಾಡಬಾರ್ದು. ಒಂಥರ ಹೀಗೆ ಸರಿಯಾಗಿ ಒಂಥರ ಸಿಟ್ಟಿನಲ್ಲಿ ಮಾತಾಡೋದಿಲ್ಲ, ಒಂಥರ ಕಾಮನ್ ಆಗಿ ಫ್ರೆಂಡ್ಸ್ ಒಂಥರ ಇದ್ದಾರೆ ಅನ್ಕೊಂತೀನಿ ನಾನು. ಒಂಥರ ಈ ರೀತಿ ಅನಿಸ್ತದೆ ನನಗೆ. ಈ ಹೊಸಬರು ಬಂದಿದ್ದಾರಲ್ಲ ಲೇಡಿ, ಹೊಸ ಸ್ಪರ್ಧೆಯಾಗಿ, ಅವ್ರ ಬಗ್ಗೆ ಏನು ಅನ್ಸುತ್ತೆ? ಅವ್ರ ಬಗ್ಗೆ ಅವರು ಸ್ಟ್ರಾಂಗ್ ಆಗಿ ಆಟ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ನೇರವಾಗಿ ಬಳಸ್ಕೊಂಡ್ರು ಅಂತ ಅನ್ಸುತ್ತೆ. ಆರಂಭದಲ್ಲಿ ಹಾರ್ಟ್ ಕೊಡುವಂತ ಟಾಸ್ಕ್ ಕೊಡ್ತಾರಲ್ಲ ನಿನ್ನೆ, ಆರಂಭದಲ್ಲಿ ಗಿಲ್ಲಿ ಜೊತೆ ಚೆನ್ನಾಗಿರ್ತಾರ ಅವ್ರು. ಹೌದು, ಕರೆಕ್ಟ್ ಅಲ್ವಾ? ಇಡೀ ದಿನ ಅವ್ರ ಜೊತೆ ಚೆನ್ನಾಗಿರ್ತಾರೆ, ಮಜಾ ಮಾಡ್ತಾರೆ, ಕಾವ್ಯ ಅವರಿಂದ ದೂರ ಆಗ್ತಾರೆ. ತದನಂತರ ಅಲ್ಲಿ ಒಬ್ಬರನ್ನ ಸೇವ್ ಮಾಡೋದಿರುತ್ತೆ, ಅಂದ್ರೆ ಒಬ್ಬರಿಗೆ ಹಾರ್ಟ್ ಕೊಟ್ಟು ಈ ವಾರದ ಒಂದು ನಾಮಿನೇಷನ್ ಇಂದ ಬಚಾವ್ ಮಾಡುವಂತ ಟಾಸ್ಕ್ ಇರುತ್ತೆ. ಅವಾಗಲ್ಲಿ ಕಾಕ್ರೋಚ್ ಅವ್ರನ್ನ ಅವ್ರು ಸೇವ್ ಮಾಡ್ತಾರೆ. ಗಿಲ್ಲಿ ನಟ ಆಪ್ಷನ್ ಇದ್ರೂ ಕೂಡ ಅವ್ರನ್ನ ಮಾಡೋದಿಲ್ಲ. ನನ್ನ ಪ್ರಕಾರ ಅವ್ರು ಮಾಡಿರೋ ನಿರ್ಧಾರ ಸರಿ ಇದೆ ಅನ್ಕೊಂತೀನಿ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಫೇವ್ರೇಟಿಸಮ್ ಅನ್ನೋದು ಭಾಳ ನಡೀತೆ. ಅದನ್ನ ಮುಂದೆ ಅವರಿಗೆ ಮುಳುವಾಗುತ್ತೆ. ಫೇವ್ರೇಟಿಸಮ್ ಅಂತ ಹೇಳಿ ನೆಕ್ಸ್ಟ್ ನಾಮಿನೇಷನ್ ಎಲ್ಲ ನೀವು ಹೇಳ್ತಾ ಇರೋದು ಸರಿ ಅಂತ ಹೇಳ್ತೀರಿ, ಬಟ್ ನನಗನ್ಸ್ತಾ ಇರೋದು ಪಕ್ಕ ಪ್ರೀ ಪ್ಲಾನ್ ಅಂತ ಅನ್ಸುತ್ತೆ. ಅದಕ್ಕೂ ಎಕ್ಸಾಂಪಲ್ ಕೂಡ ಕೊಡ್ತೀನಿ. ಕಳೆದ ಸೀಸನ್ ಅಲ್ಲಿ ಹನುಮಂತ ಇದ್ದ, ಅದೇ ರೀತಿ ಮಾಡ್ತಾ ಇದ್ದ. ಚಂದ ಇಬ್ರು ಚೆನ್ನಾಗಿದ್ರು ಫ್ರೆಂಡ್ಸ್, ಆಮೇಲೆ ಫ್ರೆಂಡ್ಸ್ ಜೊತೆನೆ ನಾಮಿನೇಷನ್ ಮಾಡೋದು, ಏನಿದ್ರು ಅವ್ರ ಹತ್ರನೇ ತಿರುಗಿ ಬಿಡೋದು. ಅದೇ ರೀತಿ ಗಿಲ್ಲಿಂದೇ ಹಂಗಾಯ್ತು. ಕಾಕ್ರೋಚ್ಗೆ ಆರಂಭದಲ್ಲಿ ಕಾಕ್ರೋಚ್ಗೆ ಬೈತಿದ್ರು, ಕಾಕ್ರೋಚ್ನ ಸೇವ್ ಮಾಡಿದ್ರು. ಗಿಲ್ಲಿ ಜೊತೆ ಚೆನ್ನಾಗಿದ್ರು, ಗಿಲ್ಲಿನ ನಾಮಿನೇಷನ್ ಮಾಡಿದ್ರು. ಅಂದ್ರೆ ಪಕ್ಕ ಈ ಹನುಮಂತ ಸೀಸನ್ ನೋಡಿನೇ
ಬಂದಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಆಮೇಲೆ ಸ್ಪಂದನ ಜೊತೆ ಚೆನ್ನಾಗಿದ್ರು, ಸ್ಪಂದನ ಜೊತೆಗೂ ಕೂಡ ಜಗಳ ಕೇಳಿದ್ರು. ಹೌದು, ಅದೇ ನನ್ನ ಪ್ರಕಾರ ಅದೇ ಅವ್ರ ಸ್ಟ್ರಾಟಜಿ ಇನ್ನೂ ಹೀಗೂ ಇರ್ಬೋದು ಅಂತ ಅನ್ಸುತ್ತೆ. ಸ್ಟ್ರಾಟಜಿನೂ ಹೀಗೂ ಇರ್ಬೋದು. ಆದ್ರೆ ನನ್ನ ಪ್ರಕಾರ ಏನಂತ ಹೇಳಕ್ ಬಂದ್ರೆ, ಹೌದು ಅವ್ರು ಎಲ್ಲೋ ಒಂದು ಕಡೆ ಅವರು ನೇರವಾಗಿ ರಾಶಿಕ್ ಅವರನ್ನು ಹೇಳ್ತಾರೆ, ನಿಮ್ಮನ್ನ ನಾನು ಮುಂದೆ ನಾಮಿನೇಟ್ ಮಾಡ್ಬೇಕಾಗತ್ತೆ, ಅದಕ್ಕೆ ನಿಮ್ಮ ಹೆಸರು ತಗೊಂಡಿಲ್ಲ ಅಂತ. ಅದೇ ಎಲ್ಲೋ ಒಂದು ವಿಚಾರ ಅವರು ಧ್ರುವಂತ್ ಅವರಿಗೆ ಒಂದು ವರ್ಡ್ ಹೇಳಿರ್ತಾರೆ, ಧ್ರುವಂತ್ ಅವರು ಮುನ್ಸ್ಕೊಂಡಿರ್ತಾರೆ, ಸ್ಪೋರ್ಟಿವ್ ಆಗಿ ತಗೊಂಡಿರಲ್ಲ ಆ ಒಂದು ವರ್ಡ್ನ. ಆದ್ರೆ ಅದೇ ರೀತಿ ಕಾಕ್ರೋಚ್ ಸುಧೀರ್ ಅವರಿಗೂ ಉತ್ತರ ಕುಮಾರ್ ಅಂತಾನು ಹೇಳಿರ್ತಾರೆ, ಆದ್ರೆ ಅವರು ಸ್ಪೋರ್ಟಿವ್ ಆಗಿ ತಗೊಂಡಿರ್ತಾರೆ. ಆ ಒಂದು ಕಾರಣಕ್ಕೆ ಅವರು ಕಾಕ್ರೋಚ್ ಸುಧೀರ್ ಅವರನ್ನ ಅವ್ರ ಆಟನೇ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಅದಕ್ಕೆ ಅವರು ಅವರಿಗೆ ಸಪೋರ್ಟ್ ಮಾಡಿ ಅವರನ್ನ ಬಚಾವ್ ಮಾಡಿರ್ತಾರೆ ನಾಮಿನೇಷನ್. ಗಿಲ್ಲಿ ವಿಚಾರಕ್ಕೆ ಬಂದ್ರೆ, ಈಗ ಗಿಲ್ಲಿ ಅವ್ರ ನಟ ಅವರನ್ನ ಸರಿ ಬಳಸ್ಕೊಂಡಿರೋದಂತೂ ನೇರವಾಗಿ ಕಾಣ್ತಾ ಇತ್ತು ಅವರು. ಯಾಕಂದ್ರೆ ಅವ್ರಿಗೆ ಈಗ ವೈಲ್ಡ್ ಕಾರ್ಡ್ ಆಗಿ ಬಂದಿರೋದ್ರಿಂದ ಅವರಿಗೆ ಹೊರಗಿಂದ ಒಂದು ವಿಷಯ ಗೊತ್ತಿದೆ, ಜನ ಯಾರನ್ನ ಲೈಕ್ ಮಾಡ್ತಿದ್ದಾರೆ ಅಂದ್ರೆ ಆಲ್ರೆಡಿ ಅದು ಗಿಲ್ಲಿ ಅವ್ರ ನಟ ಅವರಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಹೊರಗಿನ ಜನನು ಗಿಲ್ಲಿ ನಟ ಅವರನ್ನ ಬಹಳ ಇಷ್ಟಪಟ್ಟಿದ್ದಾರೆ. ಅವರನ್ನ ಬಳಸ್ಕೊಂಡು ಇವ್ರ ಗೇಮ್ ಪ್ಲೇನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ಅವ್ರು ಯಾಕೆ ಸೇಫ್ ಮಾಡಿಲ್ಲ ಅಂದ್ರೆ, ನನ್ನ ಪ್ರಕಾರ ನನಗೆ ಒಂದು ಇದರಲ್ಲಿ ಫೇವ್ರೇಟಿಸಮ್ ಆಗಬಾರ್ದು ಅಂತ, ಆ ಒಂದು ರೀಸನ್ ಅಲ್ಲಿ ಗಿಲ್ಲಿ ನಟ ಅವರನ್ನ ಸೇಫ್ ಮಾಡಿಲ್ಲ ಅನ್ಕೊಂತೀನಿ. ಸ್ಪಂದನ ಜೊತೆ ಅವ್ರಿಗೆ ಅಷ್ಟೇನು ಚೆನ್ನಾಗಿಲ್ಲ ಅನ್ಕೊಂತೀನಿ, ಯಾಕಂದ್ರೆ ಅವರು ಮೊದಲಿಂದನೂ ಅವರಿಗೆ ಪರಿಚಯ ಇದ್ರು, ಅವರು ಕಪಟ ಆಟ ಆಡ್ತಾ ಇದ್ದಾರೆ ಅಂತಾನೂ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಅವರು ಹೊರಗಿರೋ ರೀತಿನ ಒಳಗಡೆ ಇಲ್ಲ ಅಂತ ಇವ್ರಿಗೆ ಗೊತ್ತಾಗಿ ಅವ್ರ ವಿರುದ್ಧ ಒಂದ್ ಸ್ವಲ್ಪ ಆಟನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನನಗೆ ಈ ರೀತಿ ಒಂದು ರಿಷಾ ಅವರು ನನಗೆ ಈ ರೀತಿ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಇದು ಅದೇ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಸ್ಪಂದನ ನಮಗೆ ಗೊತ್ತು ಅಂತ ಹೇಳ್ತಾರೆ, ಅವರೇ ಹೇಳ್ತಾರೆ, ಜೊತೆಲಿ ಇದ್ಕೊಂಡೇ ಇದ್ದೀವಿ ಅಥವಾ ಜೊತೆಲೇ ಬೆಳೆದವರು ಅಂತ ಹೇಳ್ತಾರೆ. ಸ್ಪಂದನನ ನಾಮಿನೇಟ್ ಮಾಡ್ತಾರೆ, ಹೋದ ತಕ್ಷಣ ಗಿಲ್ಲಿ ಜೊತೆ ಚೆನ್ನಾಗಿರ್ತಾರೆ, ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ. ಅಂದ್ರೆ ಗಿಲ್ಲಿನ ಉಳಿಸುವಂತ ಒಂದು ಒಳ್ಳೆ ಅವಕಾಶ ಇತ್ತು ಗಿಲ್ಲಿನ ಸೇವ್ ಮಾಡೋದಕ್ಕೆ. ಆಯ್ತು, ಬಿಟ್ಟಾಕೋಣ. ಈಗ ಮಲ್ಲಮ್ಮ ಕಡೆ ಬರೋಣ. ಮಲ್ಲಮ್ಮ ಮತ್ತೆ ಈಗ ಸೇವ್ ಆಗಿರುವಂಥದ್ದು, ಈ ವಾರ ಸೇವ್ ಆಗಿದ್ದಾರೆ. ಆಲ್ಮೋಸ್ಟ್ ಅಲ್ಲ 5ನೇ ವಾರಕ್ಕೆ ಅವ್ರು ಕಾಲಿಟ್ಟಿದ್ದಾರೆ. ಅವ್ರ ಬಗ್ಗೆ ಏನ್ ಅನ್ಸುತ್ತೆ? ಹೌದು, ಅವರು ಮನೆಯವ್ರ ಹತ್ರನೂ ಚೆನ್ನಾಗಿದ್ದಾರೆ. ಯಾಕಂದ್ರೆ ಅವರಿಗೆ ಸೂರಜ್ ಅವರು ಅವರನ್ನ ಬಚಾವ್ ಮಾಡಿರ್ತಾರೆ. ಎಲ್ಲ ಒಂದ್ ಕಡೆ ಹೌದು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಟ್ ಕೆಲವೊಂದಿಷ್ಟು ಕಡೆ ಮಲ್ಲಮ್ಮ ಅವರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡ್ತಿದ್ದಾರೆ ಅನಿಸ್ತಾ ಇದೆ ನನಗೆ. ಗಿಲ್ಲಿ ವಿಚಾರದಲ್ಲಿ ಬಂದಾಗ ಅವರು ಮೊನ್ನೆ ಒಂದು ಧ್ರುವಂತ್ ಅವ್ರ ಜೊತೆ ಸೇರಿ ವಾರದ ಕಥೆಯಲ್ಲಿ ಸುದೀಪ್ ಸರ್ ಒಂದು ಕೇಳಿರೋ ಒಂದು ಕ್ವಶನ್ಗೆ ಗಿಲ್ಲಿ ನಟ ಅವರು ಒಂದು ಆನ್ಸರ್ ಮಾಡಿರ್ತಾರೆ. ಆ ಆನ್ಸರ್ನ ಅವರು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲೂ ಇರಲಿಲ್ಲ. ಅದು ಅಲ್ಲಿ ಒಂದು ಫನ್ ವೇದಲ್ಲೂ ಹೇಳಿರ್ಬೋದು ಅಥವಾ ಸೀರಿಯಸ್ ಆಗಿ ಹೇಳಿರ್ಬೋದು, ಅದು ಧ್ರುವಂತ್ ಅವ್ರ ವಿಚಾರ ಆಗಿರುತ್ತೆ. ಅಲ್ಲಿ ಬಂದು ಇವರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಗಿಲ್ಲಿ ನಟ ಅವ್ರ ಹತ್ರ ಒಂದು ಸ್ವಲ್ಪ ಜಗಳ ತರ ಮಾತಾಡ್ತಾರೆ. ಅದೆಲ್ಲ ಒಂದ್ ಕಡೆ ಸರಿಯಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅವರು ಸಮಾಧಾನದಲ್ಲಿ ಕೂತು ಅವರೊಂದು ವಿಷಯನ ಮಾತಾಡ್ಬೇಕಾಗಿರತ್ತೆ. ಏನಾಯಿತು ಅಂತ ಕೇಳಿರ್ಬೇಕು. ಆ ಒಂದು ರೀತಿಯಲ್ಲಿ ಅವರು ಗಿಲ್ಲಿ ನಟ ಅವರನ್ನ ಕೇಳ್ತಾ ಇರಲಿಲ್ಲ. ಗಿಲ್ಲಿ ನಟ ಅವ್ರ ವಿರುದ್ಧ ನೇರವಾಗಿ ತಿರುಗಿ ಬೀಳ್ತಾರೆ. ಅದೆಲ್ಲೊಂದು ಕಡೆ ಸರಿಯಲ್ಲ ಅನ್ಕೊಂತೀನಿ. ಇನ್ನು ಮಿಕ್ಕಿದ ಪ್ರಕಾರ ಬಂದರೆ ಮಲ್ಲಮ್ಮ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವರು ಎಲ್ಲೋ ಒಂದು ಕಡೆ ಚೆನ್ನಾಗಿ ಅವ್ರು ಎಲ್ಲಿ ಸ್ಟ್ಯಾಂಡ್ ತೊಗೊಳ್ಬೇಕು ಅಲ್ಲಿ ಸ್ಟ್ಯಾಂಡು ತೊಗೊಳ್ತಾ ಇದ್ದಾರೆ. ಎಲ್ಲಿ ಒಪಿನಿಯನನ್ನು ಶೇರ್ ಮಾಡ್ಕೊಳ್ಬೇಕು, ನಿನ್ನೇನು ಒಂದು ಒಪಿನಿಯನ್ ಹೇಳಬೇಕಿತ್ತು, ಅಲ್ಲೂ ಒಪಿನಿಯನನ್ನು ಸರಿಯಾಗಿ ಹೇಳಿದ್ರು ಅನ್ಕೊಂತೀನಿ. ಮಿಕ್ಕಿದೆಲ್ಲ ಕಂಟೆಸ್ಟೆಂಟ್ಗಳಿಗಿಂತ ನನಗೆ ಈ ಮಲ್ಲಮ್ಮ ಮತ್ತು ರಕ್ಷಿತಾ ಅವರು ಒಪಿನಿಯನ್ ಭಾಳ ಇಷ್ಟ ಆಗ್ತಾಯಿದೆ. ಅವ್ರು ಕೊಡೋ ಒಪಿನಿಯನ್. ಮಲ್ಲಮ್ಮ ಅವರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಆಟ ಆಡಿದರೆ ಅವರು ಒಂದು ಫೈನಲ್ ಕಂಟೆಸ್ಟೆಂಟ್ ರೀತಿಯೇ ನನಗೆ ಕಾಣ್ತಾ ಇದೆ. ಈ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ಚೆನ್ನಾಗಿ ಆಡ್ಬೋದು ಅವರು. ಇನ್ನು ಸೂರಜ್ ವಿಚಾರ ಅಂತ ಬಂದಾಗ ಎಲ್ಲ ಹುಡುಗಿಯರ ಮನಸ್ಸನ್ನು ಕದ್ದಿರುವಂಥ ವ್ಯಕ್ತಿ. ಕರ್ನಾಟಕದ ಕ್ರಶ್ ಆಗ್ತಾರೆ ಹೇಗೆ? ಖಂಡಿತ ಅದೇ ರೀತಿ ಕಾಣ್ತಾ ಇದೆ. ಯಾಕಂದ್ರೆ ರೆಸ್ಪಾನ್ಸು ಹಾಗೆ ಇದೆ. ಇವಾಗಲೇ ಫ್ಯಾನ್ ಪೇಜ್ಗಳು ನಾನು ನೋಡಿದ್ದೆ. ಆರಂಭದಲ್ಲಿ ನಾನು ನೋಡಿದೆ ಅವ್ರ ಪೇಜ್ನ 32,000 ಫಾಲೋವರ್ಸ್ ಇದ್ರು, ಈಗ 1.5 ಲಕ್ಷ ದಾಟಿದೆ. ಹೌದು, ಹಾಗೆ ಸ್ಟಾರ್ಟ್ ಆಗಿದೆ. ಸುಮಾರು ಜನ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಂತೂ ಫುಲ್ ಫ್ಯಾನ್ ಫಾಲೋವರ್ಸ್ ಅಂತೂ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮತ್ತೆ ರಾಶಿಕಾ ಮತ್ತೆ ಅವ್ರದ್ದು ಫ್ಯಾನ್ ಪೇಜ್ ಸಹಿತ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಮತ್ತೆ 2 ದಿನದಲ್ಲಿ ಇದು ನೀವು ಅನ್ಕೊಂಡಿದ್ರ ಈಗ ಆರಂಭದಲ್ಲಿ ಅವರಿಗೆ ಅದೇ ಟಾಸ್ಕ್ ಕೊಡ್ತಾರೆ, ಅಂದ್ರೆ ಈ ಮನೆಯ ನಿಮ್ಗೆ ಯಾರು ಚೆನ್ನಾಗಿ ಕಾಣ್ತಾರೆ ಅಥವಾ ಈ ಮನೆಯ ಮಹಿಳೆಯರಲ್ಲಿ ಸುಂದರವಾಗಿರೋರು ಯಾರು ಅಂತ ಕೇಳಿದಾಗ ಆಶಿಕ್ ಅವ್ರನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ರ? ನಾನು ಇಲ್ಲ, ನಾನು ಅನ್ಕೊಂಡಿರ್ಲಿಲ್ಲ. ನಾನು ಸ್ಪಂದನ ಅವ್ರಿಗೆ ಕೊಡ್ಬೋದು ಅನ್ಕೊಂಡಿದ್ದೆ. ಬಟ್ ಹೌದು ಮತ್ತೆ ರಾಶಿಕಾ ಅವರು ನಿನ್ನೆನೆ ಅದೇನೇ ಮಾತಾಡ್ತಾ ಇದ್ದಾರೆ. ನಾವು ಒಂದು ಬೆಡ್ರೂಮ್ ಏರಿಯಾದಲ್ಲಿ ಅಶ್ವಿನಿ ಗೌಡ ಜಾನ್ವಿ ಅವ್ರ ಜೊತೆ ಕೂತು ಅದೇ ಮಾತಾಡ್ತಾ ಇದ್ದಾರೆ. ನನಗೆ ಅವ್ರ ಮೇಲೆ ನಾ ಸ್ಟಾಕ್ ಮಾಡ್ತಾ ಇದ್ದೆ, ಅವ್ರ ರೀಲ್ಸ್ ಎಲ್ಲ ನೋಡ್ತಿದ್ದೆ, ಚೆನ್ನಾಗಿ ಅನ್ಸಿದ್ರು. ಅವ್ರು ಇಲ್ಲೇ ಬಂದಿರೋದು ಒಂಥರ ಖುಷಿ ಆಗ್ಬಿಟ್ಟಿದ್ದಾರೆ. ರಾಶಿಕಾ ಮತ್ತೆ ಸ್ಪಂದನ ಅವರಿಬ್ರು ರೇಸಲ್ಲಿ ಇದ್ದಾರೆ ಅನ್ಕೊಂತೀನಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳೋದ್ರಲ್ಲಿ. ನನಗೆ ಈ ರೀತಿ, ಯಾಕಂದ್ರೆ ಅವ್ರು ನೇರವಾಗಿ ಮಾತಾಡಿದ್ರು ನಿನ್ನೆ ಒಂದು ಆ ವಿಚಾರದಲ್ಲಿ.
ನನಗೆ ಇಷ್ಟ ಅನ್ಸುತ್ತೆ. ಇಲ್ಲಿ ಕಾವ್ಯ ಅವರು ಎಲ್ಲೋ ಒಂದ್ ಕಡೆ ಕಾಳು ಹಾಕ್ತಿದಾರೆ ಅನ್ಸುತ್ತಾ ಸೂರಜ್ ಅವರಿಗೆ, ಯಾಕಂದ್ರೆ ಆ ರಿಯಾಕ್ಟ್ ನೋಡಿದಾಗ ಅನ್ಸುತ್ತೆ. ಹೌದು, ನನಗೂ ಕೆಲವೊಂದಿಷ್ಟು ಶಾರ್ಟ್ಸ್ ಎಲ್ಲ ಅದೇ ರೀತಿ ಕಾಣ್ತು. ಬಟ್ ಎಲ್ಲೊಂದ್ ಕಡೆ ಸೂರಜ್ ಅವರೇ ರಾಶಿಕಾ ಅವ್ರ ಮೇಲೆ ಅವ್ರನ್ನ ಅಣ್ಣ ಅಂತ ಹೇಳ್ಬಿಟ್ಟು ರಾಖಿ ಕಟ್ಬಿಟ್ಟು ಈ ಕಡೆ ಜಂಪ್ ಆಗುವಂತ ಸಾಧ್ಯತೆ ಇದೆಯಾ ಹೇಗೆ? ಹೌದಾ, ಹಾಗೆ ಅನಿಸ್ತಾ ಇದೆ. ಹೌದು, ಅಲ್ಲಿ ಎಲ್ಲೋ ಹುಡುಗಿರಿಗೂ ಅವ್ರ ಮೇಲೆ ಒಂದು ಕಣ್ಣು ಹಾಕಿರೋದಂತೂ ಸತ್ಯನೇ ಅನ್ಕೊಂತೀನಿ. ಯಾಕಂದ್ರೆ ನೇರವಾಗಿ ಕಾಣ್ತಾ ಇತ್ತು ಅಲ್ಲಿ ಕ್ಯಾಮ್ರಾದಲ್ಲಿ. ನಿನ್ನೆ ಎಪಿಸೋಡಲ್ಲೂ ನೋಡಿದ್ವಿ. ಎಲ್ಲೋ ಒಂದು ಕಡೆ ಅವ್ರು ಬಂದಿರೋದಂತೂ ಹೆಣ್ಮಕ್ಳಿಗಂತೂ ಫುಲ್ ಖುಷ್ ಆಗಿದ್ದಾರೆ, ಅವರಿಗೂ ಫುಲ್ ಫಿದಾನೂ ಆಗಿದ್ದಾರೆ ಅವ್ರು ಬಂದಿರೋ ಒಂದು. ಅವರ ಅದೇ ರೀತಿನ ಯಾವ ರೀತಿ ಮುಂದುವರ್ಸ್ಕೊತಾರೆ ನೋಡೋಣ. ಇನ್ನು ಜನಗಳಿಗೂ ಅದೇ ಇಷ್ಟ ಆಗುತ್ತೆ. ಒಂಥರ ಈ ಹಿಂದಿಂದೆಲ್ಲ ಸೀಸನ್ಗಳಲ್ಲಿ ಜೋಡಿಗಳಿದ್ರು, ಈ ಸೀಸನಲ್ಲಿ ಅದು ಎಲ್ಲೋ ಒಂದು ಕಡೆ ಆ ಒಂದು ಕೊರತೆ ಕಾಡ್ತಿತ್ತು. ಬಿಗ್ ಬಾಸ್ಗೆ ಆ ಕೊರತೆ ಕಂಡು ಇವರನ್ನ ಕಳಿಸಿದಾರ ಏನಂತ ನೋಡ್ಬೇಕಾಗಿರುತ್ತೆ ಈಗ. ಅಂದ್ರೆ ಬಿಗ್ ಬಾಸ್ ಮನೆಗೆ ಇಂಥ ಸ್ಪರ್ಧಿ ಬೇಕಿತ್ತ ಹೇಗೆ ಅಂತೇಳಿ, ಅಂದ್ರೆ ಯಾಕೆ ಗೊತ್ತಿರಲಿಲ್ಲ. ಸಡನ್ಲಿ ಆಗಿ ಈ ರೀತಿ ಅಂದ್ರೆ ಅವ್ರನ್ನ ಎಂಟ್ರಿನೇ ಆಗಿತ್ತು. ಆ ಎಂಟ್ರಿಯಿಂದನೇ ಈ ರೀತಿ ಆಗ್ತಾ ಇರೋದು ಬಿಟ್ರೆ ಇನ್ನೆಲ್ಲ ಎಂಟ್ರಿ ಆ ರೀತಿ ಕೊಟ್ಟಿರೋದ್ರಿಂದಾಗಿ ಆಮೇಲೆ ರಾಶಿ ಅವರಿಗೆ ಇಷ್ಟ ಅಂತ ಹೇಳಿರೋದು, ಅದಾದ ನಂತರ ಅಲ್ಲಿರುವಂಥ ಎಲ್ಲ ಹುಡುಗಿರು ಅವ್ರ ಕಡೆನೇ ಕಣ್ಣಿರುವಂಥದ್ದು, ಇದೆಲ್ಲ ನೋಡ್ತಾ ಇದ್ರೆ ಇನ್ಮೇಲೆ ಚೆನ್ನಾಗಿ ಆಡ್ತಾರ ಅಥವಾ ಲವಲ್ಲಿ ಬಿದ್ದು ಬೇಗ ಹೊರಗಡೆ ಬರ್ತಾರೆ ಹೇಗೆ? ನನ್ನ ಪ್ರಕಾರ ಅವರು ಲವಲ್ ಬಿದ್ದು ಆಟ ಹಾಳು ಮಾಡ್ಕೊಳೋ ಅಂತ ಹುಡುಗ ತರ ಕಾಣ್ತಾ ಇಲ್ಲ. ಅವ್ರು ಚೆನ್ನಾಗಿ ಆಟ ಆಡ್ಬೋದು ಅನ್ಕೊಂತೀನಿ. ಆದ್ರೆ ಒಂದೇನಂದ್ರೆ ಅವ್ರೊಂಥರ ಶೈನ್ ತರ ಇದೆ ಅನ್ಕೊಂತೀನಿ. ಎಲ್ಲೋ ಒಂದು ಕಡೆ ಹಿಂದುಳಿತಾರೆ, ಕ್ಯಾಮ್ರಾ ಫಿಯರ್ ಇದೆ ಅಂತಲೂ ಹೇಳ್ಕೊಂಡಿದ್ದಾರೆ. ಎಲ್ಲೊಂದು ಕಡೆ ಆ ವಿಚಾರ ಅವ್ರಿಗೆ ಮುಳುವಾಗ್ಬೋದು ಅನ್ಕೊಂತೀನಿ. ಯಾಕಂದರೆ ಇಲ್ಲಿ ಬಿಗ್ ಬಾಸಲ್ಲಿ ನೇರವಾಗಿ ಆಟ ಆಡಬೇಕಾಗತ್ತೆ. ಮುಂದೆ ಸಿಚುವೇಶನ್ಗಳು ಚೇಂಜ್ ಆಗುತ್ತೆ. ಅಲ್ಲಿರೋರೇ ಅವರನ್ನು ನಾಮಿನೇಟ್ ಮಾಡ್ತಾರೆ, ಅವರನ್ನು ಎದುರಿಸ್ಬೇಕಾಗತ್ತೆ. ಯಾಕಂದರೆ ಈಗಿರೋರು ಎಲ್ಲ ಘಟಾನುಘಟಿಗಳೇ ಇದ್ದಾರೆ. ಅಶ್ವಿನಿ ಗೌಡ ಅವರು, ಈ ಕಾಕ್ರೋಚ್ ಸುಧೀರ್ ಅವರು, ಅವರು ಎರಡು ಥರ ಏನು ಅವರು ಒಂದು ಟೈಮಲ್ಲಿ ಒಂಥರ ಇರ್ತಾರೆ, ಮತ್ತೊಂದು ಟೈಮಲ್ಲಿ ಮತ್ತೊಂದು ಥರ ಇದ್ದರೂ ಆಟ ಅಂತ ಬಂದಾಗ ಅವರೆಲ್ಲೂ ಬಿಟ್ಕೊಡೋದಿಲ್ಲ. ಇವ್ರುಗಳ ಮಧ್ಯೆ ಅವರು ಸಿಕ್ಕಾಕೊಳ್ಬಾರ್ದು ಅನ್ಕೊತೀನಿ. ಅವರು ಈ ಒಂದು ಲವ್ ಆ್ಯಂಗಲಲ್ಲೇ ಆಟ ಹೋದರೆ ಅವ್ರ ಆಟ ಮುಂದುವರಿಯಲ್ಲ ಅನ್ಕೊತೀನಿ. ಯಾಕಂದರೆ ಜನಗಳಿಗೂ ಹಿಂದಿನ ಸೀಸನ್ಗಳಲ್ಲೂ ನೋಡಿದ್ದಾರೆ. ಬಟ್ ಮುಂದೆ ಒರಿಬೇಕಂದ್ರೆ ಅವರಿಗೆ ಅವ್ರ ಆಟನ ಆಡಬೇಕು, ಟಾಸ್ಕ್ ಆಡಬೇಕು, ಮನೆಯವ್ರ ಜೊತೆ ಬೆರೀಬೇಕು. ಇನ್ನು ಲವ್ ಆ್ಯಂಗಲ್ಗಳು ನಡೆಯಲ್ಲ ಅನ್ಕೊತೀನಿ. ಈ ಒಂದು ಸೀಸನಲ್ಲಿ ಅದು ಮುಂದೆ ನಡೆಯಲ್ಲ ಅನ್ಕೊತೀನಿ. ಆಮೇಲೆ ಇನ್ನೊಂದು, ಮನೆ ಒಳಗಡೆ ಇರುವಂಥ ಸ್ಪರ್ಧಿಗಳಿಗೆ ಗೊತ್ತಿಲ್ಲ ಅದು ವೋಟಿಂಗ್ ಲೈನ್ ಈ ವಾರ ಇಲ್ಲ ಅನ್ನೋದು. ಹೌದು, ನಾಮಿನೇಟ್ ಮಾಡಿದ್ದಾರೆ ಎಲ್ರಿಗೂ, ಯಾಕಂದ್ರೆ ಎಲ್ಲರೂ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟೇ ಇರೋದು. ಸೊ ಈ ವಾರ ನಾಮಿನೇಷನ್ ಇಲ್ಲ ಅಂದ್ರೆ ವೋಟಿಂಗ್ ಲೈನ್ ಓಪನ್ ಇಲ್ಲ. ಹಂಗಾಗಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೊರಗಡೆ ಬರಲ್ಲ. ಬಟ್ ಒಳಗಡೆ ಇರೋರಿಗೆ ಗೊತ್ತಿಲ್ಲ. ಸೊ ಹಂಗಾಗಿ ಇನ್ಮೇಲೆ ಆಟ ಈ ವೀಕ್ ಹೇಗಿರ್ಬೋದು ಅಂತ ಎಲ್ಲ ಸ್ಟ್ರಾಂಗ್ ಸ್ಪರ್ಧಿಗಳೇ ಇದಾರಲ್ಲಿ ಈಗ ಈ ಬಾರಿ ನಾಮಿನೇಟ್ ಆಗಿದ್ದಾರೆ. ಬಟ್ ಅವರಿಗೆ ಆ ಮಾಹಿತಿ ಇರೋದಿಲ್ಲ. ಹೌದು, ಖಂಡಿತ. ನಾವು ಹಿಂದಿನ ಸೀಸನಲ್ಲೂ ನೋಡ್ತಾ ಬಂದಿದ್ವಿ. ಹಬ್ಬದಲ್ಲಿ ಅವರಿಗೆ ಒಂದು ಬೋನಸ್ ಸಿಗುತ್ತೆ. ಆ ಒಂದು ವಿಚಾರದಲ್ಲಿ ದೀಪಾವಳಿ ಅನ್ನೋ ಒಂದು ಕಾರಣಕ್ಕೆ ಈ ಸಲ ನಾವು ಎಲಿಮಿನೇಷನ್ ಇಲ್ಲ ಅನ್ಕೊತೀನಿ. ಯಾಕಂದರೆ ಎಲಿಮಿನೇಷನ್ ಆಗಲೂಬಾರ್ದು ಅನ್ಕೊತೀನಿ. ಯಾಕಂದರೆ ಹಿಂದಿನ ವಾರನೇ 3 ಜನ ಮನೆಯಿಂದ ಆಚೆ ಹೋಗಿರ್ತಾರೆ. ಟೋಟಲ್ ಆಗಿ 5 ಜನ ಮನೆಯಿಂದ ಆಚೆ ಹೋಗಿದ್ದಾರೆ 3ನೇ ವಾರದಲ್ಲಿ. ಆ ಒಂದು ವಿಚಾರದಲ್ಲಿ ನಾಮಿನೇಷನ್ ಇಲ್ಲದೆ ಇರೋದು ಕರೆಕ್ಟ್ ಅನ್ಕೊತೀನಿ. ಆದರೆ ಇದರಲ್ಲಿ ಭಾಳ ಈ ಒಂದು ಏನು ಅವ್ರಿಗೆ ಗೊತ್ತಿಲ್ಲ ನಾಮಿನೇಷನ್ ಇದೇನಾ ಇಲ್ಲ ಅಂತ, ಎಲಿಮಿನೇಷನ್ ಇದೆ ಅಂತ. ಬಟ್ ಎಲ್ಲೊಂದು ಕಡೆ ಜಾನ್ವಿ ಅವರಿಗೆ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಅವ್ರು ನಿನ್ನೆ ಕಣ್ಣೀರು ಹಾಕಿದ್ರು ಅನ್ಕೊಂತೀನಿ. ಮತ್ತೆ ಅಶ್ವಿನಿ ಗೌಡ ಅವರು ಇವತ್ತಿನ ಪ್ರೋಮೋದಲ್ಲಿ ಒಂದು ಅಳ್ತಾ ಇದ್ದಾರೆ. ಯಾಕಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಅವರಿಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಅವರು ಕಳೆದ ವಾರದಲ್ಲಿ ಅವರು ಒಂಥರ ಅವರಿಗೆ ಒಂದು ಚಾರ್ಜ್ ಸಿಕ್ಕಿದಲ್ಲ, ಅಲ್ಲಿ ಅವರು ಆಟನ ಅವರು ಹಾಳು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಅದನ್ನ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಬಳಸ್ಕೊಳ್ಬೋದಿತ್ತು. ಅವ್ರ ಕ್ಯಾಪ್ಟನ್ಸಿ ಈ ವಾರ ಘಟಾನುಘಟಿ ಎಲ್ಲಾ ಸ್ಪರ್ಧೆಗಳು ನಾಮಿನೇಟ್ ಆಗಿರೋದ್ರಿಂದಾಗಿ ಚೆನ್ನಾಗಿರುತ್ತೆ. ಟಾಸ್ಕ್ ಆಗಿರ್ಬೋದು, ಆಮೇಲೆ ಕೊನೆಗೆ ಸುದೀಪ್ ಸರ್ ಬಂದು ಅವ್ರನ್ನ ಸೇವ್ ಮಾಡೋ ರೀತಿಲಿ ಕೂಡ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ರಘು, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಅಂತ ಹೇಳಿದಾಗ ಸಹಜವಾಗಿ ಯಾವಾಗ ಬಿಗ್ ಬಾಸ್ 2.0 ಆರಂಭ ಆದಾಗಿನಿಂದ ಆರಂಭ ಅಂತೂ ಚೆನ್ನಾಗಿ ಸಿಗ್ತಾ ಇದೆ. ಕಾದು ನೋಡೋಣ. ಈ ವಾರ ಎಲಿಮಿನೇಷನ್ ಇರೋದಿಲ್ಲ, ಯಾಕಂದ್ರೆ ವೋಟಿಂಗ್ ಲೈನ್ ಆನ್ ಇಲ್ಲದೆ ಇರೋದ್ರಿಂದಾಗಿ ಯಾರು ಕೂಡ ಈ ವಾರ ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ. ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.